ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ಬಹಳ ಸುಲಭವಾಗಿ ಮನೆಯಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಣ ಕೊಬ್ಬರಿ ತೊಗೊಂಡು ಆ ಒಣ ಕೊಬ್ಬರಿಯ ಹಿಂಭಾಗದ ಸಿಪ್ಪೆನೆಲ್ಲ ಈ ಥರ ತುರಿದು ಬಿಟ್ಟು ತೆಗೆದು ಬಿಡಬೇಕು. ಸ್ವಲ್ಪ ಅಂಟಿರೋದು ಬಿಸಿಲಿಗೆ ಇಟ್ಟಾಗ ಉದುರೋಗುತ್ತೆ, ಇಲ್ಲಾಂದರೆ ಒಂದು ಬಟ್ಟೆಲಿ ಒರೆಸಿದ್ರೆ ಹೋಗುತ್ತೆ. ನೋಡಿ, ಈ ಥರ ಎಲ್ಲನೂ ತುರಿದ್ಬಿಟ್ಟು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ 2-3 ದಿವಸ ಒಣಗಿಸ್ಬೇಕು. ಒಣಗಿದ ಮೇಲೆ ಫುಲ್ ವೈಟಿಶ್ ಇರೋವಂಥದ್ದನ್ನು ಆರಿಸ್ಕೋಬೇಕು. ಮತ್ತು ಒಂದು ಸ್ವಲ್ಪ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಹಾಗೆ ಹುರ್ಗಡ್ಲೆನೆಲ್ಲ ಚೆನ್ನಾಗಿ ಈ ಥರ ಜರಡಿ ಹಿಡಿದ್ಬಿಟ್ಟು ಅದನ್ನ ಬಿಸಿಲಿಗೆ ಹಾಕ್ಕೋಬೇಕು. ಕಡಲೆ ಬೀಜನ ದಪ್ಪ ತಳದ ಬಾಣಲಿ ಅಥವಾ ಪಾತ್ರೆಯಲ್ಲಿ ಈ ಥರ ಹುರ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ಉರಿಬೇಕು. ದಪ್ಪ ತಳ ಇದ್ದರೆ ಅದು ಸಿಯೋದಿಲ್ಲ ಮತ್ತು ಕಂಟಿನ್ಯೂಸ್ ಆಗಿ ಫ್ರೈ ಆಗುತ್ತೆ. ಅದು ನೋಡಿ, ಡಾರ್ಕಾಗಿ ಚುಕ್ಕೆ ಚುಕ್ಕೆ ಥರ ಬರಬಾರ್ದು, ಒಂದು ಬ್ಲ್ಯಾಕಿಶ್ ಡಾಟ್ ಬಂದರೆ ಸಾಕು. ಈ ಥರ ಉರಿತಾ ಅದರ ಸಿಪ್ಪೆ ಎಲ್ಲ ಪೀಲ್ ಆಗ್ತಾ ಇರುತ್ತೆ. ಇವತ್ತು ನನ್ನ ಮಗಳೇ ನನಗೆ ಕಡಲೆ ಬೀಜ ಎಲ್ಲ ಹುರ್ಕೊಡ್ತಾ ಇದ್ದಾಳೆ. ನೋಡಿ, ಈ ಥರ ಎಲ್ಲ ಉರಿತಾ ಅದರ ಸಿಪ್ಪೆ ಪೀಲ್ ಆಗ್ತಾಯಿದೆ ನೋಡಿ, ಮತ್ತು ಅದರ ರಾ ಸ್ಮೆಲ್ಲು ಹೋಗುತ್ತೆ. ಸೊ ಆ ಹಂತದಲ್ಲಿ ನಾವು ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮತ್ತು ಈಗ ಅವಳು ಎಳ್ಳು ಉರಿತಾ ಇದ್ದಾಳೆ, ಬಿಳಿ ಎಳ್ಳು 1/4 kg ಅಷ್ಟೇ ಅಥವಾ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕು. ಈಗ ಹುರಿದಿರುವಂಥ ಕಡಲೆ ಬೀಜನ ಒಂದು ಕಾಟನ್ ಬ್ಯಾಗಿಗೆ ಹಾಕ್ತಾಯಿದ್ದೀನಿ. ಈ ಬ್ಯಾಗನ್ನು ಪೋಟ್ಲಿ ಥರ ಇಟ್ಕೊಂಡು ಅದನ್ನು ಕಲ್ಲ ಮೇಲೆ ಈ ಥರ ಹೊಡೆದು ನೋಡಿದ್ರೆ ಅದು ಹೋಳಾಗುತ್ತೆ ಮತ್ತು ಅದರ ಸಿಪ್ಪೆ ಈಸಿಯಾಗಿ ಬಿಡುತ್ತೆ. ನೋಡಿ, ಅದನ್ನು ನೋಡಿಕೊಂಡು ನಾವು ಒಂದು 5-6 ಏಟುಗಳನ್ನ ಈ ಥರ ಹಾಕಿಬಿಟ್ಟು ಸಾಫ್ಟಾಗಿ ಹಾಕಬೇಕು, ತುಂಬ ಜೋರಾಗಿ ಪ್ರೆಷರ್ ಹಾಕೋದು ಬೇಡ. ಈಗ ಸಿಪ್ಪೆ ಮತ್ತು ಅದು ಎಲ್ಲ ನೀಟಾಗಿ ಹೋಳುಗಳ ಥರ ಸಪ್ರೇಟಾಗಿರುತ್ತೆ. ಅದನ್ನು ಒಂದು ಮರಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಕೇರಬೇಕು. ಎಷ್ಟು ಸರಿ ಕಡಲೆಕಾಯಿ ಹುರಿದ್ರೂ ಇದೇ ಥರ ಮಾಡಿಕೊಂಡು ನೀಟಾಗಿ ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೋದು. ನೋಡಿ, ನಾನು ಈ ಕಡಲೆಕಾಯಿ ಹೊಟ್ಟನ್ನ ವೇಸ್ಟ್ ಮಾಡೋದಿಲ್ಲ. ಇದನ್ನು ನಾನು ಕಲೆಕ್ಟ್ ಮಾಡಿ ನನ್ನ ಗಿಡಗಳಿಗೆ ಗೊಬ್ಬರ ಏನು ಪ್ರಿಪೇರ್ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಇಟ್ಕೋತೀನಿ. ನೋಡಿ, ಈಗ ಹುರ್ಗಡ್ಲೆ ಆರಿಸಿರೋದು ಇಷ್ಟು ವೇಸ್ಟ್ ಬಂದಿದೆ, ಅಂದರೆ ಮುರಿದೋಗಿರೋದು, ಪುಡಿಯಾಗಿರೋದು ಆ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ರೆ ನಮಗೆ ಕ್ಲೀನಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಇರುವಂಥ ಹುರ್ಗಡ್ಲೆನ ಒಂದು 3 ಬೌಲಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 kg ಎಳ್ಳನ್ನು ಹದವಾಗಿ ಹುರಿದು ಆರಿದ ಮೇಲೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸರಿಸುಮಾರು ಒಂದು 3 ಬೌಲಷ್ಟು ಬರುತ್ತೆ. ಇದಕ್ಕೆ ಎಕ್ಸಾಕ್ಟ್ ಅಳತೆ ಅನ್ನೋದೇನಿಲ್ಲ, ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಸೊ ಕೊಬ್ಬರಿನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ಮತ್ತೆ ಅದನ್ನು ಬಿಸಿಲಲ್ಲಿ ಇಟ್ಟಿದ್ದೆ. ಸೊ ಅದನ್ನು 3 ಬೌಲಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಕೊಬ್ಬರಿನ ಮೇಲೆ ತೊಗೊಂಡು ಹಾಕೋದ್ರಿಂದ ಏನಾಗುತ್ತೆ, ಅದರಂಥ ಸಣ್ಣ ಸಣ್ಣ ಪುಡಿ ತಟ್ಟೆಯಲ್ಲಿ ಹಾಗೆ ಉಳ್ಕೊಳುತ್ತೆ. ಹಾಗಾಗಿ ನಾನು ಈ ಥರ ಮಾಡಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಚೆನ್ನಾಗಿ ಬಿಸಿಲಲ್ಲಿದ್ದರೆ ಅದು ಒಂಥರ ಗರ್ಗಾಗಿ ಕ್ರಿಸ್ಪಿಯಾಗಿರುತ್ತೆ. ಸೊ ಮತ್ತು ಅದರಲ್ಲಿರೋ ಆಯಿಲು ಬಿಟ್ಕೊಂಡು ಅದು ಬೆಲ್ಲದ ಜೊತೆ ಮೆಲ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಬಿಸಿಲಿಗೆ ಹಾಕಬೇಕು. ನೋಡಿ, 1 ಬೌಲಷ್ಟು ಬೆಲ್ಲನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆಯೇ ಈ ಬಿಳಿ ಕಲ್ಲು ಸಕ್ಕರೆ ಏನು ಬರುತ್ತೆ ಅದು 1 ಬೌಲಷ್ಟು ತೊಗೊಂಡಿದ್ದೀನಿ. ಇದು ರೆಡಿಮೇಡ್ ಅಂಗಡಿಯಿಂದ ತಂದಿರೋದು. ಸೊ ಹಾಗೆಯೇ ಈ ಕಲ್ಯಾಣ ಸೇವೆ ಅಂತ ಏನು ಕರೀತಾರೆ, ಸೊ ಅದನ್ನು ಒಂದು 1/4 kg ಅದು 1 ಬೌಲಷ್ಟು ಬರುತ್ತೆ, ಅದನ್ನು ಹಾಕಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿಬಿಟ್ಟು ನಾವು ಬೆಲ್ಲ ಎಷ್ಟು ಬೇಕಾಗುತ್ತೆ ಅಂತ ಸೇರಿಸ್ಕೋಬೇಕು. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಅದನ್ನು ಆರಿಸಿ, ಅದರಲ್ಲೂ ಅಷ್ಟೇ ಮುರಿದೋಗಿರೋದು, ಜಾಸ್ತಿ ಸೀದೋಗಿರೋದು ಅಂಥದ್ದು ಹಾಕ್ಬಾರ್ದು. ನೋಡಿ, ಈ ಥರ ನೀಟಾಗಿ ಅದರಲ್ಲಿ ಆರಿಸ್ಬಿಟ್ಟು ಅದನ್ನು ಸಹ 3 ಬೌಲಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಎಕ್ಸಾಕ್ಟ್ ಅಳತೆ ಅನ್ನೋದಿಲ್ಲ, ನಮ್ಗೆ ಯಾವುದು ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಹಾಕ್ಕೋಬೋದು. ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಹಂತದಲ್ಲಿ ನಮಗೆ ಬೆಲ್ಲ ಬೇಕಾ ಅಂತ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಸೊ ಅದನ್ನು ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಹಬ್ಬಕ್ಕೆ ಮುಂಚೆನೇ ಇದು ಸುಮಾರು 1 ತಿಂಗಳಿಂದನೇ ಕೆಲಸ ಶುರು ಆಗುತ್ತೆ. ಮೊದಲೇ ಹತ್ರ ಎಳ್ಳು ತೊಗೊಂಬಂದು ನಾವು ಅದನ್ನು ನೆನೆಸಿ ಅದರ ಸಿಪ್ಪೆನೆಲ್ಲ ಉಜ್ಜಿ ತೆಗೆದು ಕೇರಿ ಎಲ್ಲ ಮಾಡ್ತಾಯಿದ್ವಿ. ಇವಾಗ ರೆಡಿಮೇಡ್ ಎಳ್ಳು ತರೋದ್ರಿಂದ 1 ವಾರಕ್ಕೆ ಮುಂಚೆ ಅವರೆಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ. ಸೊ ಅದನ್ನು ಸಣ್ಣ ಸಣ್ಣ ಪ್ಯಾಕ್ಗಳಿಗೆ ನಾವು ಇದು ಕಲ್ಲು ಸಕ್ಕರೆ ಅಥವಾ ಸಕ್ಕರೆ ಅಚ್ಚು ಏನಿರುತ್ತೆ ಅಥವಾ ಬೆಲ್ಲದ ಅಚ್ಚು, ಸಣ್ಣ ಬೆಲ್ಲದ ಅಚ್ಚು ಯಾವುದಾದ್ರೂ ಒಂದ್ರ ಜೊತೆ ಸೇರಿಸಿ ಅಥವಾ 2 ಬೇಕಾದ್ರೆ ನೀವು ಸಕ್ಕರೆ ಅಚ್ಚು ಮತ್ತು ಬೆಲ್ಲದ ಅಚ್ಚನ್ನು ಸೇರಿಸಿ ಈ ಥರ ಪ್ಯಾಕ್ ಮಾಡಿ ಇದ್ರ ಜೊತೆ ಬಾಳೆಹಣ್ಣು ಮತ್ತು ಕಬ್ಬನ್ನ ಇಟ್ಬಿಟ್ಟು ಎಳ್ಳು ಬೀರಬೇಕು. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.